ಅಧಿಕಾರಕ್ಕಿನ್ನ ಅಧಿಕಾರಕ್ಕೆ ಬೆಲೆ ಜಾಸ್ತಿ. ಚೆನ್ನಾಗಿದೆ, ಸೂಪರ್. ನಿಮ್ಮನ್ನ ಎಲ್ಲಾರನ್ನು ಬೈದಿದ್ದಾರೆ. ಚೆನ್ನಾಗಿತ್ತು, ಫೋಕಸ್ ಸಿಕ್ತು, ಸೂಪರ್. ನೋಡ್ಬೇಕು ಇನ್ನೊಂದ್ಸರಿ. ಅರ್ಥ ಚೆನ್ನಾಗಿದೆ ಮೇಡಮ್. ನೋಡಿದ್ಮೇಲೆ ಹೇಳ್ತೀನಿ ಅನ್ಸುತ್ತೆ. ಫೋಕಸ್ ಮಾಡಿ ಗೊತ್ತಾಗುತ್ತೆ ಮೇಡಮ್. ನಾವಿನ್ನು ಕಲಿಯುಗದಲ್ಲೇ ಇದ್ದೀರಿ ಅನ್ಬಿಟ್ಟು ತೋರಿಸಿದ್ದಾರೆ. ಎಲ್ಲ ಅರ್ಥ ಆಗ್ತಾ ಇಲ್ಲ, ಇನ್ನೊಂದ್ಸಲಿ ನೋಡಬೇಕು. ಅರ್ಥ ಆಗ್ತಾ ಇಲ್ಲ, ಇನ್ನೊಂದ್ಸಲಿ ನೋಡ್ಬೇಕು. ತುಂಬ ಚೆನ್ನಾಗಿ ನೋಡ್ಬೇಕು. ತುಂಬ ಚೆನ್ನಾಗಿದೆ. ಅದೇ ಇನ್ನೊಂದು ಸ್ವಲ್ಪ ಫೋಕಸ್ ಮಾಡಬೇಕು. ಅದಕ್ಕೆ ಇನ್ನೊಂದು ಟಿಕೆಟ್ ಕೊಡಿಸ್ಕೊಡಿ ದಯವಿಟ್ಟು ನಿಮ್ಮ ಕಡೆಯಿಂದ. ಮೀಡಿಯಾದವರೇ ನೋಡ್ಬೇಕು ಮೇಡಮ್ ಜಾಸ್ತಿ ಮೂವಿ ನಮ್ಗಿಂತ. ಮೂವಿ ಚೆನ್ನಾಗಿದೆ ಮೇಡಮ್ ಅವರೇ. ಮಂಡೇ ನೀವು ಇನ್ನೊಂದ್ಸರಿ ಬನ್ನಿ, ಅಲ್ಲಿ ತನಕ ನೋಡಿ ಆಮೇಲೆ ಹೇಳ್ತೀನಿ ನಿಮ್ಗೆ ಏನು ಅಂತೇಳಿ. ತುಂಬ ಚೆನ್ನಾಗಿದೆ. ಡೈರೆಕ್ಟ್ರ್ ಅವರು ಯಪ್ಪ ನಮ್ಮ ಇಡೀ ವರ್ಲ್ಡಲ್ಲಿ ಸಿಗಲ್ಲ ಆ ಥರ ಡೈರೆಕ್ಟ್. ಉಪೇಂದ್ರ ಜೈ. ಸಿನಿಮಾದಲ್ಲಿ ನಾನೇನು ಅಂತ ನಿಮಗೆ ಗೊತ್ತಾಗಬೇಕಂದ್ರೆ ಬಂದು ಎಲ್ಲರೂ ಸಿನಿಮಾ ನೋಡಿ. ಅಲ್ಲೇನಾಗ್ತಿದೆ, ಇಲ್ಲೇನಾಗ್ತಿದೆ, ಅವ್ರ ಕತೆ ಏನು, ಇವ್ರ ಕತೆ ಏನು, ಎಲ್ಲದನ್ನು ಬಿಟ್ಬಿಟ್ಟು ಬ್ಲಾಂಕ್ ಆಗಿ ಬಂದು ನಾನೇನು ಅಂತ ತಿಳ್ಕೊಬೇಕಂದ್ರೆ ಬಂದು ಸಿನಿಮಾ ನೋಡಿ. ಸಿನಿಮಾ ತುಂಬ ಚೆನ್ನಾಗಿದೆ. ನೀವೇನು ಅಂತ ನಿಮಗೆ ಗೊತ್ತಾಗುತ್ತೆ ಸಿನಿಮಾ ನೋಡೋದು. ತುಂಬ ಚೆನ್ನಾಗಿದೆ. ಫೋಕಸ್ ಮಾಡಿ ನೋಡಿ, UI ಮೂವಿ ನೋಡಿ, ಅಷ್ಟೇ ಹೇಳಕ್ಕೆ ಬರ್ತೀನಿ. ಎಲ್ಲ ಅರ್ಥ ಆಗುತ್ತೆ. ಯಾರು ಅರ್ಥ ಮಾಡಿಸ್ಕೊಬೇಕು ಅದು ಅವ್ರು ಅರ್ಥ ಮಾಡ್ಕೊಳ್ತಾರೆ. ಯಾರು ಅರ್ಥ ಮಾಡ್ಕೊಳ್ತಿರೋರು ಅರ್ಥ ಮಾಡ್ಕೊಡಲ್ಲ, ಅಷ್ಟೇ ಮೂವಿ. ನೋಡ್ಬೇಕನ್ನೋದಕ್ಕಿಂತ ತಲೆಗೆ ತುಂಬಿಸ್ಕೊಳ್ಬೇಕು ಅನ್ನೋದು ತುಂಬ ಮುಖ್ಯ. ಯಾಕಂದರೆ ಇದು ಅವರು ಸಿನಿಮಾದಿಂದ ಹೇಳ್ತಿದ್ದಾರೆ. ಸಿನಿಮಾದಲ್ಲಿ ಫಸ್ಟ್ ಎಲ್ರಿಗೂ ಬಂದು ಗುಂಡು ಹಾಕ್ತಾರಲ್ವ, ಅದೇ ರೀತಿ ಈಗ ಪ್ರತಿಯೊಬ್ಬರಿಗೂ ಗುಂಡು ಕೊಟ್ಟಿದ್ದಾರೆ. ಆವಾಗ ತಲೆ ಕೊಡ್ತಿದ್ರು, ಈಗ ಬೇರೆ ಕಡೆ ಕೊಟ್ಟಿದ್ದಾರೆ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕಂದರೆ ಈ ಗುಂಡು ಬಾರ್ದಾದ್ರೆ ನಾವೇನು ಮಾಡಬೇಕು, ನಾವೇನು ಜವಾಬ್ದಾರಿ ತಗೊಳ್ಬೇಕು ಅನ್ನೋದನ್ನು ಕ್ಲೈಮ್ಯಾಕ್ಸ್ ತನಕ ಹೇಳಿದ್ದಾರೆ. ಅವ್ರ ಜವಾಬ್ದಾರಿ ತಗೊಳ್ಳೋದ್ರಲ್ಲಿ ಎಲ್ಲಿ ತಪ್ಪಿ ಬಿದ್ದಿದ್ದಾರೋ ಅನ್ನೋದನ್ನು ಕೂಡ ಅವ್ರು ಹೇಳ್ತಾ ಇದ್ದಾರೆ. ಅದನ್ನು ನಾವು ಅರ್ಥ ಮಾಡಬೇಕು. ಎಂಟರ್ಟೈನ್ಮೆಂಟ್ಗೋಸ್ಕರ ನೋಡೋದಾದರೆ ಎಂಟರ್ಟೈನ್ಮೆಂಟ್ಗೋಸ್ಕರ ನೋಡಿ, ವಿಚಾರಗಳನ್ನು ತಿಳ್ಕೊಳ್ಳೋಕ್ಕಾದ್ರೆ ಅದಕ್ಕೋಸ್ಕರ ನೋಡಿ. ಆದರೆ ಬದಲಾಗಬೇಕಾದ್ರೆ ಎರಡನ್ನೂ ನೋಡಿಕೊಂಡು ನೀವು ಬದಲಾಗ್ಬೋದು ಅಂತ ಅವ್ರು ತೋರಿಸಿ ಹೇಳ್ತಿದ್ದಾರೆ ಸರ್. ನಿಮ್ಮ ಸಿನಿಮಾ ರೀತಿಯಲ್ಲಿ ನೋಡೋಕ್ಕೆ ಬಂದೆ ನಾನು. ಆದಮೇಲೆ ಕ್ಲಾರಿಟಿ ಸಿಕ್ತು. ಫಸ್ಟ್ ಕ್ಲಾರಿಟಿಲಿದ್ವಿ, ಕೆಲವೊಂದು ಇನ್ನೂ ಓಪನ್ ಆಗಿ ಇನ್ನೂ ಹೇಳಿಲ್ಲ ಅಂತಾರೆ. ಇದಕ್ಕಿಂತ ಇನ್ನೂ ಓಪನ್ ಆಗಿ ಇನ್ನೇನು ಹೇಳೋಕ್ಕೆ ಚಾನ್ಸು. ಫಸ್ಟ್ ನನ್ನ ತಲೆಯಲ್ಲಿರೋ ಹುಳುಗಳನ್ನ ನಾನು ತೆಗಿಬೇಕಲ್ವಾ. ಫಸ್ಟ್ ನಾನು ಚೇಂಜ್ ಆಗಬೇಕು. ಅದ್ರ ಬಗ್ಗೆ ಸಮಾಜ ಅಂದರೆ ಏನು, ಸಮಾಜಕ್ಕೆ ನಾವೇನು ಕೊಡುಗೆ ಕೊಡ್ತಾ ಇದ್ದೀವಿ, ಸಮಾಜ ನೆಕ್ಸ್ಟ್ ನಮಗೇನು ಕೊಡ್ಬೋದು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ನೀಟಾಗಿ ಹೇಳಿದ್ದಾರೆ. ಈ ಕನ್ಫ್ಯೂಸ್ ಏನೂ ಇಲ್ಲ, ಕ್ಲಾರಿಟಿ ಎಲ್ಲ ಇದ್ದೀವಿ. ನಮಗೆ ನಾವು ಕ್ಲಾರಿಟಿ ಇದ್ದರೆ ಸಾಕು. ನಮ್ಮಲ್ಲಿ ಎಷ್ಟೊಂದು ಹುಳಗಳಿವೆ ಅಂತ ಕರೆಕ್ಟಾಗಿ ತೋರಿಸಿದ್ದಾರೆ ಫಿಲಮಲ್ಲಿ. ಯಾಕೆ ಅಂತಂದರೆ ಈ ಹುಳಗಳು ಅವು ಮಾಡೋದೇ ಹಿಂಗೆ, ಏನು ಬೇಕೋ ಅದು ಮಾಡ್ತಾಯಿರ್ತವೆ. ಆದರೂ ನಾವು ಏನಂತಂದರೆ ಇರಬೇಕು. ನಮ್ಮ ಬುದ್ಧಿ ನಾವು ಯೋಚನೆ ಮಾಡಬೇಕು ಅಷ್ಟೇ, ಬೇರೆಯವ್ರ ಬಗ್ಗೆ ನಾವು ಯೋಚನೆ ಮಾಡಬಾರ್ದು. ಮತ್ತು ನಮ್ಮದು ದೇಶ ಹೆಂಗಿದೆ ಅಂತ ನೋಡ್ಕೋಬೇಕು. ಯಾಕೆ ಅಂದರೆ ಅಲ್ಲೆಲ್ಲ ಕಸ ಬಿಸಾಕೋದು, ಅಲ್ಲೆಲ್ಲ ಇದು ಮಾಡೋದು, ಬರೀ ಅದನ್ನೇ ಮಾಡ್ತಿರ್ತಾರೆ ಯಾವಾಗ ನೋಡಿ ಜನಗಳು. ಏನಿದ್ರು ನಮ್ಮದು ನಾವು ತಿಳ್ಕೊಬೇಕು ಅಷ್ಟೇ. ಮತ್ತು ನಮ್ಮ ಜನ ಹೆಂಗಿದೆ ಅಂತ ನೋಡ್ಕೋಬೇಕು. ಆ್ಯಕ್ಚುಲಿ ಉಪೇಂದ್ರ ಸರು ಎಲ್ರಿಗೂ ಕೇಳ್ತಾಯಿದ್ರು ಹೇಗೆ ಡಿಕೋಡ್ ಮಾಡ್ತಾರೋ, ಅದು ನನಗೆ ತುಂಬ ಕ್ಯೂರಿಯಾಸಿಟಿ ಇದೆ ಅಂತ. ತುಂಬ ಮೊದಲಿಂದನೂ ಅವ್ರು ಫಿಲ್ಮ್ ತೆಗಿ ಎಲ್ಲ ಫಿಲಮ್ಗಳಲ್ಲೂ ವ್ಯವಸ್ಥೆ ಬಗ್ಗೆ ಮಾತಾಡ್ತಾನೆ ಬಂದಿದ್ದಾರೆ. ಈಗಲೂ ಕೂಡ ವ್ಯವಸ್ಥೆ ಬಗ್ಗೆ ಮಾತಾಡಿದ್ದಾರೆ. ನೋಡಿ, ನಮ್ಮ ಜನಗಳನ್ನ ಕರ್ಕೊಂಡೋಗಿ ಅರಮನೆಯಲ್ಲಿ ಇಟ್ಟರು ಕೂಡ ನಾವು ಅರಮನೆಯಲ್ಲಿ ಇರಲ್ಲ, ನಾವು ನಾರ್ಮಲ್ ಇದು ನಮ್ಗೆ ನಾಯಕ ಬೇಕು ಅಂತ ಹೋಗ್ತಾರೆ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ ನಾವೇ ಚೇಂಜ್ ಆಗಬೇಕೇ ಹೊರತು ಬೇರೆಯವ್ರು ಯಾರೋ ಬಂದು ಚೇಂಜ್ ಮಾಡಲ್ಲ. ಎಲ್ರಿಗೂ ಕೂಡ ನಮಸ್ಕಾರ. ಇವಾಗಲೇ ನಾವು ಎಲ್ಲರೂ ಕೂಡ ತುಂಬಾ ಕಾತುರದಿಂದ ಕಾಯ್ತಾ ಇರುವಂಥ ರಿಯಲ್ ಸ್ಟಾರ್ ಉಪೇಂದ್ರ ಅವರ UI ಸಿನಿಮಾ ಈಗಾಗಲೇ ಬಿಡುಗಡೆ ಆಗಿ ಎಲ್ಲರ ತಲೆಗೊಂದು ಹುಳ ಬಿಟ್ಟಾಗಿದೆ. ಈ ಸಿನಿಮಾದಲ್ಲಿ ವರ್ಕ್ ಮಾಡಿರುವಂಥ VFX ಟೀಮ್ ಇದೀಗ ನನ್ನ ಜೊತೆ ಇದೆ. ಬನ್ನಿ ಆ ಟೀಮ್ ಜೊತೆ ಮಾತಾಡೋಣ. ಸರ್, ಸಿನಿಮಾದ ಬಗ್ಗೆ ನಾವು ನೋಡೋದಕ್ಕಿಂತ ಮುಂಚೆ ನೀವು ನೋಡಿರ್ಬೋದು, ಗೊತ್ತಿಲ್ಲ ನೋಡಿದ್ದೀರಾ ಇಲ್ವಾ ಅಂತ ಹೇಳಿ. ಸಿನಿಮಾದಲ್ಲಿ ವರ್ಕ್ ಮಾಡಿದ್ದೀರಾ, ಇದರ ಬಗ್ಗೆ ಏನು ಹೇಳ್ತೀರಾ? ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ಬಂದು ಸಿನಿಮಾ ನೋಡಿ. ನೀವೇನು ಅಂತ ನಿಮಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಬಂದು ಸಿನಿಮಾ ನೋಡಿ. ಆ್ಯಕ್ಚುಲಿ ಇದಕ್ಕೆ 2 ಇಯರ್ಸಿಂದ ವರ್ಕ್ ಮಾಡ್ತಿರೋದು VFXಗೆ. ಸಿನಿಮಾ ನಾವು ಕಂಪ್ಲೀಟಾಗಿ ನೋಡಿರಲಿಲ್ಲ. ಅಂದರೆ ನಮಗೇನು ವರ್ಕ್ ಇರುತ್ತೋ ಅಷ್ಟು ಮಾತ್ರ ನೋಡಿದ್ದು. ಒಂದು ಕಂಪ್ಲೀಟ್ ಫ್ಯಾನ್ ಮೂಮೆಂಟ್ ಅದು. ಉಪ್ಪಿ ಸರ್ ಫಿಲಿಮ್ ಅಂದರೆ ಮುಂಚೆಲ್ಲ ಮಾಡಿರಲಿಲ್ಲ. ಈಗ ಆ ಸಿನಿಮಾ ವರ್ಕ್ ಮಾಡೋದು ತುಂಬ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ. ಸೊ ಈಗ ಫಿಲಿಮ್ನ ಓವರಾಲ್ ಆಗಿ ನೋಡಿದಾಗ ಒಂದು ತುಂಬ ಚೆನ್ನಾಗಾಯ್ತು. ಅಂದರೆ ನಮ್ಮ ವರ್ಕ್ಸ್ ನಾವು ಸ್ಕ್ರೀನ್ ಮೇಲೆ ನೋಡೋದು ಒಂದು ಅದು ಖುಷಿನೇ ಬೇರೆ. ಅದು ಜೊತೆಗೆ ಉಪ್ಪಿ ಸರ್ ಅಂದರೆ ಅವ್ರು ಏನೋ ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ, ಕನ್ವೆ ಮಾಡ್ತಿದ್ದಾರೆ ಈ ಸಿನಿಮಾದ ಮೂಲಕ. ಸೊ ಅದು ಒಂಥರ ಸ್ಲಿಪ್ಪರ್ ಶರ್ಟ್ ಥರ ಮುಖ ಕೊಡ್ದಂಗಿದೆ ಆ್ಯಕ್ಚುಲಿ. ಬಟ್ ಏನೂ ಮಾಡೋಕ್ಕಾಗಲ್ಲ. ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು, ಅದನ್ನು ತಿದ್ಕೊಳ್ಳೋಕೆ ಆದಷ್ಟು ಟ್ರೈ ಮಾಡಬೇಕು ಅನ್ನೋ ಥರ ಒಂದು ಮೆಸೇಜ್ ಇದೆ ಸಿನಿಮಾದಲ್ಲಿ. ತುಂಬ ಖುಷಿ ಆಯಿತು. ಸಿನಿಮಾ ಎಲ್ಲ ನೋಡಿದ ಮೇಲೆ ಉಪ್ಪಿ ಸರ್ ಬಂದು ಟೀಮನ್ನು ಅಪ್ರಿಷಿಯೇಟ್ ಮಾಡಿದ್ದೇನಾದರೂ ಇದೆಯಾ? ಮಾಡಿದ್ದಾರೆ. ಒಂದು 2-3 ಸಲ ಸ್ಟುಡಿಯೋಗೆ ಭೇಟಿ ಮಾಡಿದರು. ಸೊ ಅಂದರೆ ಚೆನ್ನಾಗಿ ಮಾಡ್ತಾಯಿದ್ದೀರಾ ಅಂತ ಅವಾಗ ಹೇಳೋರು. ಯಾಕಂದರೆ ಅಷ್ಟು ದೊಡ್ಡ ಸ್ಟಾರ್ ಆಗಿ ನಮ್ಗೆ ಯಾರು ಅಂತಲೇ ಗೊತ್ತಿಲ್ಲ. ಎಷ್ಟೋ ಜನ ಆ್ಯಕ್ಚುಲಿ ಗೊತ್ತೇ ಆಗಲ್ಲ, ಅಷ್ಟು ಜನ ವರ್ಕ್ ಮಾಡಿದ್ದಾರೆ. ನೀವು ನೋಡ್ಬೋದು ಎಂಡ್ ಇದರಲ್ಲಿ. ಸೊ ಪ್ರತಿಯೊಬ್ಬರಿಗೂ ಅವ್ರು ಆಲ್ಮೋಸ್ಟ್ ಬಂದು ಮಾತಾಡಿಸಿ ವರ್ಕ್ ಅಪ್ರಿಷಿಯೇಟ್ ಮಾಡಿದ್ದೆಲ್ಲ ಇದೆ. ಅವ್ರದ್ದು ಗುಣನೇ ಹಾಗೆ.
ಪ್ರತಿಯೊಬ್ಬರು ಅವ್ರು ಚಿಕ್ಕವರಾಗಲಿ ದೊಡ್ಡವರಾಗಲಿ ಪ್ರತಿಯೊಬ್ಬರನ್ನು ಗುರುತಿಸ್ಬಿಟ್ಟು ಅವ್ರನ್ನ ರೆಕಗ್ನೈಸ್ ಮಾಡ್ತಾರೆ. ಅದು ಅವರಲ್ಲಿರೋ ಒಂದು ಒಳ್ಳೆ ಗುಣ.